ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ. ಕನ್ನಡ ತುಂಬ ಈಸಿ ಇದೆ, ಸೊ ಗಮನ ಇಟ್ಟು ಕಲೀರಿ. ಮೊದಲನೇದಾಗಿ ವ್ಯಕ್ತಿತ್ವ. ವ್ಯ ಫಸ್ಟ್ ವ ಸೌಂಡ್ ಬರುತ್ತೆ, ಹಾಗಾಗಿ ವಾ ಅಕ್ಷರನ ಪೂರ್ತಿಯಾಗಿ ಬರಿಬೇಕು. ನೆಕ್ಸ್ಟ್ ಯು ಸೌಂಡ್, ಅದನ್ನು ಒತ್ತಾಗಿ ಬರಿಬೇಕು. ವ್ಯ ಆಯಿತು. ನೆಕ್ಸ್ಟ್ ಕಾಗುಡಿಸು ಕಿ, ವ್ಯಕ್ತಿ. ಲಾಸ್ಟ್ಲಿ ತ ಸೌಂಡ್ ಬರುತ್ತೆ, ಹಾಗಾಗಿ ತಾವತ್ತು ತ್ವಾ. ತ ಸೌಂಡ್ಗೆ ಪೂರ್ತಿ ಅಕ್ಷರ ತಾ ಬರೆದು ವಾವತ್ತನ್ನು ಬರೆದ್ರೆ ವ್ಯಕ್ತಿತ್ವ ಆಗುತ್ತೆ. ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಬರೆಯೋದಾದರೆ ವಿ ವೈ ಎ ವ್ಯ, ಕೆ ಟಿ ಐ ತಿ, ತ್ವಾ ಟಿ ಡಬ್ಲ್ಯೂ ಎ. ವ ಸೌಂಡ್ಗೆ ವಿ ಅಕ್ಷರನೂ ಬರಿಬೋದು, ಹಾಗೆ ಡಬ್ಲ್ಯೂ ಅಕ್ಷರನೂ ಬರಿಬೋದು. ನೆಕ್ಸ್ಟ್ ಎರಡನೇದು ತತ್ವಶಾಸ್ತ್ರ. ತಾ ನೆಕ್ಸ್ಟ್ ತ್ವಾ ಬರುತ್ತೆ, ಹಾಗಾಗಿ ಮತ್ತೆ ತಾ ಬರೆದು ವಾವತ್ತು ತತ್ವ ಆಯಿತು. ಶಾ ಇಲ್ಲಿ ಶಾಸ್ತ್ರ, ಸ ಸೌಂಡ್ಗೆ ಸಾ ಅಕ್ಷರ ಬರೆದು ನೆಕ್ಸ್ಟ್ ತ ಸೌಂಡ್ ಬರುತ್ತಲ್ವಾ, ಅದಕ್ಕೆ ತಾವತ್ತು. ನೆಕ್ಸ್ಟ್ ರ ಸೌಂಡ್ಗೆ ರಾವತ್ತು. ತತ್ವಶಾಸ್ತ್ರ ಟಿ ಎ, ತತ್ವ ಟಿ ಡಬ್ಲ್ಯೂ ಎ, ತತ್ವ ಆಯಿತು. ಶಾಸ್ತ್ರ ಎಸ್ ಎಚ್ ಎ ಎಸ್ ಟಿ ಆರ್ ಎ, ತತ್ವಶಾಸ್ತ್ರ. ನೆಕ್ಸ್ಟ್ ಮೂರನೇದು ಭಾವೋದ್ರೇಕ. ಭಾ ಹೆಚ್ಚು ಉಸಿರನ್ನು ಬಿಟ್ಟು ಉಚ್ಚಾರಣೆ ಮಾಡಿರೋದ್ರಿಂದ ಪುಲ್ಲಿಯನ್ನು ಕೊಡಬೇಕು. ಓ ದೀರ್ಘವಾಗಿ ಹೇಳಿದ್ದೀವಿ, ಹಾಗಾಗಿ ದೀರ್ಘ ಬರೀಬೇಕು. ದ್ರೇ, ದೇಗೆ ರಾವತ್ತು ದೀರ್ಘ ಕ. ಭಾವೋದ್ರೇಕ ಬಿ ಎಚ್ ಎ ವಿ ಒ ಡಿ ಆರ್ ಇ ಕೆ ಎ, ಭಾವೋದ್ರೇಕ. ನೆಕ್ಸ್ಟ್ ನಾಲ್ಕನೇದು ರಾಧಾಕೃಷ್ಣನ್. ರಾ ಇಲ್ಲಿ ರಾ, ಧಾ ಕೃ, ಕಾಗೆ ವಟ್ರಸಳ್ಳಿ, ಶಾಗೆ ನಾವತ್ತು, ನ. ರಾಧಾ ಕೃಷ್ಣನ್. ಆರ್ ಎ ಡಿ ಎಚ್ ಎ ಕೆ ಆರ್ ಐ ಎಸ್ ಎಚ್ ಎನ್ ಎ ಎನ್, ರಾಧಾ ಕೃಷ್ಣನ್. ಐದನೇದು ಪಾಶ್ಚಿಮಾತ್ಯ. ಪ ಇಲ್ಲಿ ಪ, ಶಾಗುಡಿಸು ಶಿ, ಚಾವತ್ತು, ಮ ಇಲ್ಲಿ ಮ, ತಾಗೆ ಯಾವತ್ತು. ಪಾಶ್ಚಿಮಾತ್ಯ ಪಿ ಎ ಎಸ್ ಎಚ್, ಪಾಶ್ ಆಯಿತು. ಪಾಶ್ಚಿ ಸಿ ಎಚ್ ಐ, ಮ ಅಕ್ಷರಕ್ಕೆ ಎಮ್ ಎ, ಟಿ ತ್ಯಾ ಅಕ್ಷರಕ್ಕೆ ಟಿ ವೈ ಎ, ಪಾಶ್ಚಿಮಾತ್ಯ. ನೆಕ್ಸ್ಟ್ ಸತ್ಯಾಸತ್ಯತೆ. ಸಾ ತ ಇಲ್ಲಿ ತಾಗೆ ಯಾವತ್ತು, ಮತ್ತೆ ಸಾ, ಸತ್ಯ ಇಲ್ಲಿ ತಾನ ದೀರ್ಘವಾಗಿ ಹೇಳಿದ್ದೀವಿ, ಆದರೆ ಇಲ್ಲಿ ಸತ್ಯತೆ, ಸೊ ದೀರ್ಘ ಇಲ್ಲ. ತಾಯೇತ್ವ ತೆ. ಎಸ್ ಎ ಟಿ ವೈ ಎ, ಸತ್ಯ. ಎಸ್ ಎಸ್ ಎ ಟಿ ವೈ ಎ ಟಿ ಇ, ಸತ್ಯ ಸತ್ಯತೆ. ನೆಕ್ಸ್ಟ್ ಏಳನೇದು ಕ್ಲಿಷ್ಟತೆ. ಕಾಗುಡಿಸು ಕೀಗೆ ಲಾವತ್ತು, ಶಾ ಅಕ್ಷರ ಬರೆದು ಟಾವತ್ತು, ತಾ ಏತ್ವ ತೆ, ಕ್ಲಿಷ್ಟತೆ. ಕೆ ಎಲ್ ಐ ಎಸ್ ಎಚ್ ಟಿ ಎ ಟಿ ಇ, ಕ್ಲಿಷ್ಟತೆ. ನೆಕ್ಸ್ಟ್ ಎಂಟನೇದು ವೈಜ್ಞಾನಿಕ. ವೈ ಜ್ಞ ನಿ ಕ, ವೈಜ್ಞಾನಿಕ. ವೈ ಜ್ಞಾಗೆ ಜಿ ಎನ್ ಎ, ನೀ ಅಕ್ಷರಕ್ಕೆ ಎನ್ ಐ, ಕ ಅಕ್ಷರಕ್ಕೆ ಕೆ ಎ, ವೈಜ್ಞಾನಿಕ. ಇದೇ ಚಾನಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ವರ್ಣಮಾಲೆ, ಕಾಗುಣಿತ ಹಾಗೆ ಒತ್ತಕ್ಷರಗಳ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ತುಂಬ ವ್ಯೂಸ್ ಬರ್ತಿದೆ.
ಅದಲ್ಲದೆ ಕಾ ಅಕ್ಷರದ ಕಾಗುಣಿತ ನಿಯರ್ಲಿ 2 ಲ್ಯಾಕ್ ವ್ಯೂಸ್ ಹೋಗ್ತಿದೆ. ಸೊ ಅದು ನಿಮಗೆ ಉಪಯೋಗ ಆಗ್ಬೋದು, ಹೋಗಿ ನೋಡಿ. ನೆಕ್ಸ್ಟ್ ಮೌಲ್ಯಮಾಪನ. ಮೌಲ್ಯ ಫಸ್ಟ್ ಲ ಸೌಂಡ್ ಬರುತ್ತೆ, ಹಾಗಾಗಿ ಪೂರ್ತಿ ಲ ಅಕ್ಷರ ಬರೆದು ಈ ಸೌಂಡ್ಗೆ ಯಾವತ್ತು ಮಾ ಪ ನ ಮೌಲ್ಯಮಾಪನ. ಮೌಲ್ಯಮಾಪನ. ಇಂಗ್ಲೀಷ್ ವರ್ಡ್ಸ್ ಯಾಕೆ ಬರೀತಾ ಇದ್ದೀನಿ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಇಂಗ್ಲೀಷ್ ಲೆಟರ್ಸ್ಲಿ ಬರೆದ್ರೆ ಅವ್ರು ಈಸಿಯಾಗಿ ಓದ್ಕೋಬೋದು ಅಂತ. ನೆಕ್ಸ್ಟ್ ಪರಿಷ್ಕರಣೆ. ಪ ರಾ ಗುಡಿಸು ರಿ ಷ್ಕ ರ ನೆ ನ ಅಥವಾ ನೆ. ಪರಿಷ್ಕರಣೆ. PARISHKARANE. ಪರಿಷ್ಕರಣೆ.